ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ತಾವೆಲ್ಲರೂ ಕೂಡ ಬೆಳಗಾವಿಯಲ್ಲಿ ನಡೆದಿರುವಂತ ಘಟನೆಗಳನ್ನ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಈಗಾಗಲೇ ಬಂದಿರುವಂತ ವಿಷಯ. ಪಂಚಮಶಾಲಿ ಒಂದು ರಿಸರ್ವೇಶನ್ ವಿಚಾರದಲ್ಲಿ ಹೋರಾಟ ನಡೆಸ್ತಾ ಇರುವಂತ ಒಂದು ವಿಚಾರದಲ್ಲಿ ಸರ್ಕಾರ ವಿಚಕ್ಷಣಾ ರಹಿತವಾಗಿ ಲಾಠಿ ಚಾರ್ಜ್ ಅನ್ನ ಮಾಡೋದ್ರ ಮೂಲಕ, ಲಾಠಿ ಚಾರ್ಜ್ ಅಂತಂದ್ರೆ ಅದು ಮಾಮೂಲಿ ಲಾಠಿ ಚಾರ್ಜ್ ಹೇಡಿಂದ ಯಾವ ರೀತಿ ಮನುಷ್ಯರನ್ನ ಹಿಂಸೆ ಮಾಡೋದಕ್ಕೆ ನಾವು ಬ್ರಿಟಿಷರ ಕಾಲದಲ್ಲಿ ಲಾಠಿಗಳು ಬೋಟಿಂದ ಹೊಡಿತಾ ಇದ್ರು ಅಂತ ಹೇಳಿ ನಾವೇನು ಕೇಳ್ತಾ ಇದ್ದೀವಿ. ಅದಕ್ಕಿಂತ ಇನ್ನೂ ಭಯಾನಕವಾಗಿ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು. ಎಲ್ಲರನ್ನ ಗುಂಪಾಗಿ, ಅಂದ್ರೆ ವಯಸ್ಸು ಕೂಡ ನೋಡ್ತೇನೆ, ಸಣ್ಣವರು ದೊಡ್ಡವರು ಅಂತ ಕೂಡ ಯಾರನ್ನ ಕೂಡ ನೋಡ್ತೇನೆ. ಅವ್ರೊತ್ತಿಗೆ ಅವರು ಬಸ್ಗಳ ತರ ನಿಂತ್ಕೊಂಡಿದ್ರು ಕೂಡ ಗುಂಪಾಗಿ ಜನಗಳನ್ನ ಪೊಲೀಸರು ಅಲ್ಲಿ ಹೋಗಿ ಅವ್ರನ್ನ ಸುತ್ತಾಡಿ ಅವ್ರನ್ನ ಕೆಳಗೆ ಬೀಳಿಸಿ ಸಿಕ್ಕಾಪಟ್ಟೆ ಹೊಡೆದಿರುವಂತ ಒಂದು ವಿಚಾರ ತಾವು ಇಲ್ಲಿ. ಇನ್ನೂ ಪ್ರಮುಖವಾಗಿ ಜಯಮೃತ್ಯುಂಜಯ ಸ್ವಾಮಿಗಳನ್ನ ಕೂಡ ಪೊಲೀಸರು ಬಂಧನದಲ್ಲಿ ಇಡುವಂತ ಒಂದು ವಿಚಾರ ಆಗಿರ್ಬೋದು. ನಮ್ಮ ಪಕ್ಷದ ನಾಯಕರುಗಳಾದ ಯತ್ನಾಳ್ ಅವರು ಮತ್ತು ಸಿ ಪಾಟೀಲ್, ಮುನೇನ್ ಕುಪ್ಪ ಅವರು ಮತ್ತು ಬಹಳಷ್ಟು ಮಂದಿ, ನಮ್ಮ ಅರವಿಂದ್ ಬೆಲ್ಲದ್ ಅವರು ಪ್ರತಿಪಕ್ಷದ ಉಪನಾಯಕರು, ಇಷ್ಟು ಮಂದಿನೂ ಕೂಡ ಒಂದ್ ಕಡೆ ಬಂಧನ ಮಾಡಿ ಇನ್ನೊಂದ್ ಕಡೆ ಅವ್ರನ್ನ ಬಂಧನದಲ್ಲಿ ಇಟ್ಟು, ಸ್ವಾಮೀಜಿ ಅವ್ರನ್ನ ಬಂಧನದಲ್ಲಿ ಇಟ್ಟು, ಅಮಾಯಕ ಜನರನ್ನ ಮನಬಂದಂತೆ. ಅಂದ್ರೆ ಇವತ್ತು ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಒಳಗಡೆ ಕುಂತಿದ್ದಿಲ್ಲ, ನಾನು ನೋಡ್ತಾ ಇದ್ದೆ, ಅಲ್ಲಿ ADG ಹಿತೇಂದ್ರ ಬಂದ್ರು, ಓಡೋಡಿ ಬಂದ್ರು, ಒಳಗಡೆ ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಅವರು ಜಸ್ಟ್ ಅಲ್ಲಿ ಕರೀತಾ ಇದ್ರು. ನಾನು ಏನೋ ವಿಚಾರ ಏನಾದ್ರು ಇರ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಮತ್ತೊಂದು 5 ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಗಡೆ ಹೋಗ್ಬಿಟ್ಟು ಹಿತೇಂದ್ರ ಅವ್ರ ಜೊತೆಲಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಆದ ತಕ್ಷಣ ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗ್ಬೇಕು ಅನಾಹುತ ಆಗೋದಿಲ್ಲ. ಅಂದ್ರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ADG ಇವತ್ತು ಏನು ಹಿತೇಂದ್ರ ಇದ್ದಾನೆ, ಒಬ್ಬ ಸ್ಯಾಡಿಸ್ಟ್ ರೀತಿಯಲ್ಲಿ ಪೊಲೀಸರಿಗೆ ಅವರು ಹುಕುಮನ್ನ ಜಾರಿ ಮಾಡೋದ್ರ ಮೂಲಕ ಬ್ರಿಟಿಷ್ ಕಾಲದಲ್ಲಿ ಆಗಿರುವಂತ ಒಂದು ಘಟನೆಗಳನ್ನ ಮರುಕಳಿಸುವಂತ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಪಂಚಮಶಾಲಿಗಳು ಒಂದು ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟವನ್ನ ಹತ್ತಿಕ್ಕುವಂತ ಒಂದು ಕೆಟ್ಟ ಕೆಲಸಕ್ಕೆ ಇವತ್ತು ಸರ್ಕಾರ ಕೈ ಹಾಕಿರುವಂತ ಒಂದು ವಿಚಾರ. ಈ ವಿಷಯದಲ್ಲಿ ಸ್ವಾಮೀಜಿಗಳು ಒಂದೇ ಮಾತನ್ನ ಹೇಳಿದ್ರು. ಯಾಕೆಂದ್ರೆ ಮುಖ್ಯಮಂತ್ರಿಗಳನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಬಂದಿರುವಂತ ಜನಗಳಿಗೆ ಒಳ್ಳೆ ಸಮಾಧಾನಕರವಾದ ವಿಚಾರ. ಕಾನೂನುಬದ್ಧವಾಗಿ ರಿಸರ್ವೇಶನ್ ಇವತ್ತು ಮಾಡ್ತೀರಾ, ನಾಳೆ ಮಾಡ್ತೀರಾ, 3 ವರ್ಷದಲ್ಲಿ ಮಾಡ್ತೀರಾ, ಅಥವಾ ಅದ್ರ ವಿಚಾರಗಳು ಬೇರೆ. ಆದ್ರೆ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಒಂದು ಭರವಸೆ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡದೇನೆ ಅಲ್ಲಿ ಇಲ್ಲಿ ಜನಗಳಲ್ಲಿ ಒಂದು ಸುಮಾರು 50,000ಕ್ಕೂ ಹೆಚ್ಚು ಜನ ಒಂದ್ ಕಡೆ ಕುಂತು ಶಾಂತಿಯುತವಾಗಿ ಅವರು ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ವೇದಿಕೆಗೆ ಹೋಗಿ ಅವ್ರು ಏನ್ ಹೇಳ್ಬೇಕಂತ ಅನ್ಕೊಂಡಿದ್ದಾರೆ ಅದನ್ನಲ್ಲಿ ಹೇಳ್ಬಿಟ್ಟಿದ್ರೆ ಮುಗ್ದೋಯ್ತು. ಆದ್ರೆ ಮಾಧ್ಯಮ ಸ್ನೇಹಿತರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಾನು ಅವ್ರನ್ನ ಕರೆದೆ, ಅವ್ರು ಬಂದಿಲ್ಲ ಅಂತ ಹೇಳಿ ಅವರು ಒಂದು ತಪ್ಪು ಮಾಹಿತಿಯನ್ನ, ಯಾಕಂದ್ರೆ ಈ ಘಟನೆ ಆದ ತಕ್ಷಣ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಜಯಮೃತ್ಯುಂಜಯ ಸ್ವಾಮಿ ಅವ್ರನ್ನ ಕರೆದಿದ್ದೀವಿ ಮಾತಾಡ್ಲಿಕ್ಕೆ, ಅವ್ರು ಬಂದಿಲ್ಲ, ಬಾರದೆ ಈ ರೀತಿ ಘಟನೆಗಳಿಗೆ ಅವರೇ ಮಾಡಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಆಪಾದನೆ ಮಾಡುವಂತ ಒಂದು ಕೆಲಸಕ್ಕೂ ಮುಂದಾಗಿದ್ದಾರೆ. ಇವತ್ತು ನಾನು ನೋಡಿದಂತೆ ಜಯಮೃತ್ಯುಂಜಯ ಸ್ವಾಮಿಗಳು ಸುಮಾರು ವರ್ಷಗಳಿಂದ ಅವ್ರೇನು ಹೋರಾಟ ಮಾಡಿ ಬರ್ತಾ ಇದ್ದಾರೆ. ತುಂಬಾ ಶಾಂತಿಯುತವಾಗಿ ಪ್ರತಿಭಟನೆಗಳು, ಪಾದಯಾತ್ರೆಗಳು, ಇದ್ರ ಮೂಲಕನೇ ಅವ್ರು ಮಾಡ್ತಾ ಬಂದ್ರಾಗ್ಲಿ ಕೂಡ ಇಲ್ಲಿ ಕೂಡ ಒಂದು ನಿನ್ನೆ ಬೆಳಗಾವಿಯಲ್ಲಿ ಕೂಡ ಶಾಂತಿಯುತವಾಗಿ ಒಂದು ನಿರ್ದೇಶಿತ ಪ್ರದೇಶದಲ್ಲಿ ಎಲ್ಲಿ ಸಭೆಯನ್ನ ಮಾಡ್ಬೇಕಾಯ್ತು ಅಲ್ಲೇ ಸಭೆಯನ್ನ ಮಾಡಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿ ಅವರು ಅಪೇಕ್ಷೆ ಪಟ್ಟಿದ್ರು. ಆದ್ರೆ 3 ಮಂತ್ರಿಗಳಲ್ಲಿ ಬಂದು ಅವ್ರಿಗೆ ಸಮಾಧಾನ ಹೇಳೋದನ್ನ ಬಿಟ್ಟು ನಿಮ್ಮ ಅಭಿಪ್ರಾಯನ ಕೇಳಿ ಮುಖ್ಯಮಂತ್ರಿಗಳು ನಮ್ಗೆ ತಿಳಿಸಿ ಅಂತ ಹೇಳಿದ್ದಾರೆ ಅಂತ ಅಭಿಪ್ರಾಯ ಏನಿದೆ ತಿಳಿಸೋದಕ್ಕೆ, ಅವ್ರ ಹೋರಾಟ ಏನನ್ನೋದು ಇಡೀ ಜಗತ್ತಿಗೆ
ಗೊತ್ತಿರುವಂತ ಒಂದು ವಿಷಯ. ಹಾಗಿದ್ದಾಗ ಸಾಕ್ಷಾತ್ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದು 5 ನಿಮಿಷ ಅವ್ರು ಏನ್ ಮನಸ್ಸಿಗೆ ಬರುತ್ತೋ ಅದನ್ನ ಅವ್ರು ಹೇಳಿ ಒಂದು ಸಮಾಧಾನ ಮಾಡಿ, ಇನ್ನು 3.5 ವರ್ಷ ನಮ್ಮ ಸರ್ಕಾರ ಇದೆ, ನಾವೇನಾದ್ರೂ ಏನೋ ಒಂದು ಅವ್ರಿಗೆ ತೋಚಿದ್ದನ್ನ ಆ ಹೋರಾಟಗಾರರಿಗೆ ಅಲ್ಲಿ ಹೇಳೋದನ್ನ ಬಿಟ್ಟು ಇವತ್ತು ಅವರು ಮುಖ್ಯಮಂತ್ರಿಗಳು ನಾನಾ ಕರೆದ್ರೂ ಬಂದಿಲ್ಲ ಅನ್ನೋ ಆಪಾದನೆ ಮಾಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಪ್ರಮುಖರ ಜೊತೆಯಲ್ಲಿ ವಿಧಾನಸೌಧಕ್ಕೆ ಬರುವಂತ ಸಂದರ್ಭದಲ್ಲಿ ಯಾವುದೋ ಒಂದು ನೆಪ ಇಟ್ಟು ಅವರು ನ್ಯಾಷನಲ್ ಹೈವೇ ದಿಗ್ಬಂಧನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ನಾವು ಈ ಒಂದು ಕ್ರಮ ಕೈಗೊಳ್ಳಬೇಕಾಯ್ತು ಅನ್ನೋಂಥ ಒಂದು ವಿಚಾರದಲ್ಲಿ ಇನ್ನು ಮುಂದೆ ಅವರು ಈ ಹೋರಾಟದಲ್ಲಿ ಮುಂದಕ್ಕೆ ಬರಬಾರದು, ಭಯಭೀತರಾಗಬೇಕು. ಅಂದ್ರೆ ನಾವು ಪ್ರಾಣನೇ ಕಳ್ಕೋಬೇಕಾಯ್ತು, ಆದ್ರೆ ಬದುಕಿದ್ದೇ ನಮ್ದು ದೊಡ್ಡ ವಿಚಾರ ಅನ್ನೋಂಥ ಒಂದು ಭಯ ಹುಟ್ಟಿಸುವಂತ ಒಂದು ಕೆಲಸಕ್ಕೆ ಇವತ್ತು ಕೈ ಹಾಕಿ ಸುಮಾರು 50ಕ್ಕೂ ಹೆಚ್ಚು ಜನರು ಕೈ ಮುರಿದು, ಕಾಲು ಮುರಿದು, ತಲೆಗಳಿಗೆ ಕೊಲೆಗಳೆಲ್ಲ ಬಿದ್ದು ರಕ್ತ ಬರುವಂತ ಒಂದು ವಾತಾವರಣ ತಾವೆಲ್ಲ ಕೂಡ ನೋಡಿದ್ದೀರಲ್ಲ. ಇದು ತುಂಬಾ ಖಂಡನೀಯವಾದ ವಿಚಾರ. ಈ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಇಡೀ ಪಂಚಮಶಾಲಿ ಜನಾಂಗಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನರಿಗೆ ಅವರು ಕ್ಷಮೆಯನ್ನ ಕೇಳುವಂತ ಒಂದು ಪ್ರಾಮಾಣಿಕ ಕೆಲಸವನ್ನ ಮಾಡಿ ಮುಂದೆ ಮತ್ತೆ, ಯಾಕೆಂದ್ರೆ ಈ ಹೋರಾಟ ಇನ್ನೂ ದೊಡ್ಡ ಹಂತದಲ್ಲಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ತಿಲಾಂಜಲಿಯನ್ನ ಅವರು ಆಡ್ಬೇಕಾಗಿದ್ದು, ಅದನ್ನ ಪುನಃ ಬಿಡಬೇಕು. ಅವ್ರು ಇದೇ ರೀತಿ ಅವರು ಜನಗಳನ್ನ ರುಚಿಗೆಬ್ಬಿಸ್ಬೇಕು ಅನ್ನೋಂಥ ಒಂದು ಕೆಟ್ಟ ಯೋಚನೆಗಳು ಅವರಲ್ಲಿ ಇದ್ರೆ ತುಂಬಾ ತಪ್ಪಾಗುತ್ತೆ. ಹಾಗಾಗಿ ಅವರು ಕ್ಷಮೆಯನ್ನ ಯಾಚಿಸಿ ಪಂಚಮಶಾಲಿ ಜಯ ಮೃತ್ಯುಂಜಯ ಸ್ವಾಮಿಗಳ ಹತ್ರ ಖುದ್ದಾಗಿ ಅವರೇ ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿ ಆಗಿರೋ ಘಟನೆಗಳಿಗೆ ಸ್ವಾತಂತ್ರ್ಯ ಹೇಳೋದ್ರ ಮೂಲಕ ಮುಂದೆ ಈ ರೀತಿ ಮರುಕಳಿಸೋಣ ಅನ್ನೋಂಥ ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಆಗ್ರಹ ವ್ಯಕ್ತಪಡಿಸ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.